ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೆಣಸಿನಕಾಯಿ ಬಜ್ಜಿ ಹೇಗೆ ಮಾಡೋದಂತ ನೋಡುವ. ಕುಕ್ಕರಿಗೆ 2 ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ದೇನೆ. ಬಟಾಣಿ 1 ಕಪ್, ನೀರು ಸ್ವಲ್ಪ ಬೇಕಾದಷ್ಟು. ಮುಚ್ಚಳ ಮುಚ್ಚಿ 2 ವಿಸಿಲ್ ಬರಬೇಕು. ಆಲೂಗಡ್ಡೆ ಮತ್ತು ಬಟಾಣಿ ಬೆಂದಿದೆ. ಈಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ಕಟ್ ಮಾಡಿ ತಗೊಂಡಿರುವ ಈರುಳ್ಳಿನ ಹಾಕಬೇಕು. 5 ನಿಮಿಷದಲ್ಲಿ ಮಾಡಬಹುದಾದ ಈ ಸ್ನ್ಯಾಕ್ಸ್ ತುಂಬ ಸಿಂಪಲ್, ತುಂಬ ರುಚಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಈರುಳ್ಳಿಯನ್ನು ಹಾಕಬೇಕು. ಖಾರದ ಪುಡಿ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬಿಸಿ ಇದೆ. 1 ಬೌಲಿಗೆ ಕಡಲೆ ಹಿಟ್ಟು 2 ಕಪ್ ಹಾಕಿ, ಉಪ್ಪು, ಹಿಂಗಿನ ಹುಡಿ 1/2 ಚಮಚ ಹಾಕಬೇಕು. ಉಪ್ಪು ರುಚಿಗೆ ತಕ್ಕಷ್ಟು, ಸರಿಯಾಗಿ ನೀರು ಹಾಕಿ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಗಂಟಿಲ್ದಂಗೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬಜ್ಜಿ ಮೆಣಸಿನಕಾಯನ್ನು 2 ಭಾಗ ಮಾಡಬೇಕು. ಮೆಣಸಿನ ಬೀಜಗಳನ್ನು ತೆಗೆದುಕೊಳ್ಬೇಕು, ಖಾರ ಇದ್ದರೆ ಅಂತ. ಮತ್ತು ಅದರಲ್ಲಿ ಮಸಾಲೆಯನ್ನು ಫಿಲ್ ಮಾಡಬೇಕು. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಮೆಣಸಿನಕಾಯಿಯನ್ನು ಈ ಥರ ಡಿಪ್ ಮಾಡಿ ಎಣ್ಣೆ ಮೆಣಸಿನ ಬಜ್ಜಿ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.